ನಮಸ್ಕಾರ ಗುರು. ಈಗ ಫಸ್ಟ್ ಏಪ್ರಿಲ್ 2026ಗೆ ಆ್ಯಪಲ್ಗೆ 50 ವರ್ಷ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಆ್ಯಪಲ್ ಶುರುವಾಗಿದ್ದು ಫಸ್ಟ್ ಏಪ್ರಿಲ್ 1976ಅಲ್ಲಿ. ಸೊ ಇವತ್ತಿಗೆ ಅಂದರೆ ಏನು ಏಪ್ರಿಲ್ ಫಸ್ಟಿಗೆ 50 ವರ್ಷ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಾವು ಸುಮಾರು ಥರ ಆ್ಯಪಲ್ ಡಿವೈಸ್ಗಳನ್ನ ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ಸಣ್ಣದಾಗಿ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಣ್ಣ ಇನ್ಫಾರ್ಮೇಷನ್ನು ಆ್ಯಪಲ್ ಬಗ್ಗೆ, ಈ 50 ವರ್ಷ ಜರ್ನಿ ಆ್ಯಪಲ್ ಹೆಂಗೆ ಶುರು ಆಯಿತು, ಸೆಂಟ್ರಲ್ಲಿ ಯಾವ್ಯಾವ ಥರ ಸ್ಟೀವ್ ಜಾಬ್ಸ್ಗೆ ಯಾವ್ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ರು, ಮತ್ತು ಆ್ಯಪಲ್ ಕಂಪ್ನಿಯಿಂದನೇ ಸ್ಟೀವ್ ಜಾಬ್ಸ್ನ ಹೊರಗಾಕಿದ್ರು. ಸೊ ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ನೋಡ್ತಿರೋರಿಗೆ ಯಾರಾದರೂ ಹೊಸಬ್ರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಆ್ಯಪಲ್ ಶುರುವಾಗಿದ್ದು ಒಂದು ಗ್ಯಾರೇಜಿಂದ. ಆ್ಯಂಡ್ ಇವಾಗ ಅವ್ರ ಹತ್ರ $3+ ಬಿಲಿಯನ್ ಕೂಡ ಇರುವಂಥದ್ದು. ಅಷ್ಟು ದೊಡ್ಡ ಸಾಮ್ರಾಜ್ಯನೇ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೊಂದು ಸಣ್ಣ ನಂಬರ್ ಅಂತಲೇ ಹೇಳೋಕ್ಕಾಗಲ್ಲ. ಟೆಕ್ ಇಂಡಸ್ಟ್ರಿಯಲ್ಲಿ ಒಂದು ಟ್ರಸ್ಟ್ ಮತ್ತು ಭರವಸೆನ ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಆ್ಯಪಲ್ ಕಂಪ್ನಿಯವರು. ಫ್ರೆಂಡ್ಸ್, ನೀವು ನೋಡ್ಬೋದು ಈಗಿನ ಜನ್ರೇಷನಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಟೆಕ್ ಫ್ಯೂಚರ್ಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಮೊಬೈಲ್ಸ್ ಆಗಿರ್ಬೋದು, ಮತ್ತು ನಾವು ಅಂದ್ಕೊಳ್ಳೋಕ್ಕಾಗದೇ ಇರುವಂತಹ ಟೆಕ್ನಾಲಜಿ ಎಲ್ಲ ಬರ್ತಾ ಇರೋದೆ ಅಂತಲೇ ಹೇಳ್ಬೋದು. ಒಂದು ಸಿಮ್ಮಿಂದ ನಾವು ಎಲ್ಲೋ ಕೂತ್ಕೊಂಡು ಎಲ್ಲೋ ಇರೋರಿಗೆ ಕನೆಕ್ಟ್ ಮಾಡ್ಬೋದು, ಅವ್ರ ಮುಖ ನಾವು ನೋಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಈ ಥರ ಎಲ್ಲ ಸುಮಾರು ಟೆಕ್ನಾಲಜಿ ಎಲ್ಲ ಬರ್ತಿದೆ. ನಾಸಾಗೆ ಹೋಗ್ತಾ ಇದ್ದಾರೆ, ಅಂದರೆ ಹೊರ ಪ್ಲ್ಯಾನೆಟ್ಗೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮೂನ್ಗೆ ಹೋಗ್ತಾ ಇದ್ದಾರೆ, ಸ್ಯಾಟಲೈಟ್ಗೆ ಹೋಗ್ತಾಯಿದೆ. ಈ ಥರ ಎಲ್ಲ ಡಿಫ್ರೆಂಟ್ ಆಗಿರುವಂತಹ ಯೋಚನೆ ಕೂಡ ಮಾಡೋಕ್ಕಾಗದೇ ಇರುವಂತಹ ಟೆಕ್ನಾಲಜಿ ಬರ್ತಾ ಇದೆ. ಸೊ ಅದರಲ್ಲಿ ಆ್ಯಪಲ್ ಕಂಪ್ನಿಯವರು 50 ವರ್ಷ ಸ್ಟಾರ್ಟಿಂಗ್ ಡೇಯಿಂದ ವರೆಗೂ ಇಲ್ಲಿ ಗಂಟ ಹೆಂಗೆ ಅವರು ಇಷ್ಟು ಟೆಕ್ ಇಂಡಸ್ಟ್ರಿನ ಡಾಮಿನೇಟ್ ಮಾಡ್ಕೊಂಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂಬಕ್ಕೇ ಆಗಲ್ಲ. ಮತ್ತು ಈ 50 ವರ್ಷ ಬೇರೆ ಕಂಪ್ನಿಯವ್ರಿಗೆ ಸಸ್ಟೈನ್ ಆಗೋದು ಅಷ್ಟು ಈಸಿ ಮಾತಲ್ವೇ ಅಲ್ಲ. ಯಾಕಂದರೆ ನೀವು ನೋಡಿರ್ಬೋದು, ಪ್ರತಿಯೊಬ್ಬರು ಕೈಲಲ್ಲೂ ಆ್ಯಪಲ್ ಫೋನ್ ಇದೆ. ಯಾಕಂದರೆ ಅದರ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಮೊಬೈಲ್ನ ಆಗಿರ್ಬೋದು, ಈ ಆ್ಯಪಲ್ ಪ್ರಾಡಕ್ಟ್ನ ಆಗಿರ್ಬೋದು, ಎಲ್ಲರಿಗೂ ಒಂದು ಟ್ರಸ್ಟ್ ಅಂತಲೇ ಹೇಳ್ಬೋದು, ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಅದರಲ್ಲೂ ಟಾಪ್ ಪೊಸಿಷನಲ್ಲಿ ಇರುವಂಥದ್ದು ಅದು ಸಾಮಾನ್ಯ ತಮಾಷೆ ವಿಚಾರ ಅಂತ ಹೇಳೋಕ್ಕೆ ಆಗಲ್ಲ. ಈಗ ಆ್ಯಪಲ್ ಶುರುವಾಗಿದ್ದು ಒಂದು ಗ್ಯಾರೇಜಲ್ಲಿ. ಆ್ಯಪಲ್ ಅಂತ ಬಂದರೆ ಸ್ಟೀವ್ ಜಾಬ್ಸು ನಮ್ಮ ತಲೆಗೆ ಬಂದುಬಿಡುತ್ತೆ. ಅದ್ರ ಜೊತೆಗೆ ಇನ್ನೂ ಇಬ್ಬರು ಇದ್ದರು. ಟೋಟಲ್ 3 ಜನ ಆ್ಯಪಲ್ನ ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದು. ಅದರಲ್ಲಿ ಒಬ್ಬರು ಸ್ಟೀವ್ ಜಾಬ್ಸ್ ಆಗಿದ್ದರೆ, ಇನ್ನೊಬ್ಬರು ಸ್ಟೀವ್ ವೊಜ್ನಿಯಾಕ್, ಮತ್ತು ಇನ್ನೊಬ್ರು ಬಂದ್ಬಿಟ್ಟು ರೊನಾಲ್ಡ್ ವೇಯ್ನ್. ಇವ್ರು 3 ಜನ ಸೇರಿಕೊಂಡು ಒಂದು ಗ್ಯಾರೇಜಲ್ಲಿ ಶುರು ಮಾಡ್ತಾರೆ. ಫಸ್ಟ್ ಬಂದ್ಬಿಟ್ಟು ಮ್ಯಾಕ್ ಶುರು ಮಾಡ್ತಾರೆ ಯಾವಾಗ 1976 ಏಪ್ರಿಲ್ 1 ಆ್ಯಂಡ್ ಈ ರೊನಾಲ್ಡ್ ವೇಯ್ನ್ ಏನಿರ್ತಾರೆ, ಅವರು ಜಾಸ್ತಿ ದಿನ ಇವ್ರ ಜೊತೆ ಇರಲ್ಲ. ಇವ್ರ ಶೇರ್ನ ಇಸ್ಕೊಂಡ್ಬಿಟ್ಟು ಅವರು ಎಕ್ಸಿಟ್ ಆಗೋಗ್ಬಿಡ್ತಾರೆ ಅಲ್ಲಿಂದ. ಬಟ್ ಶುರುವಾಗಿದ್ದು ಇವ್ರು 3 ಜನದಿಂದ. ಬಟ್ ಅವತ್ತಿನಿಂದ ಶುರುವಾಗಿದ್ದು ಆ ಮ್ಯಾಕಲ್ಲಿ ಆ್ಯಪಲ್ 1 ಅಂತ ಬರುತ್ತೆ. ಅದು ಬಂದ್ಬಿಟ್ಟು ಒಂದು ಮದರ್ ಬೋರ್ಡ್ ಥರ ಇರುವಂಥದ್ದು. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಅವ್ರ ಐಡಿಯಾ ಬಂದ್ಬಿಟ್ಟು ಪರ್ಸ್ನಲ್ ಕಂಪ್ಯೂಟರ್ ಬಿಲ್ಡ್ ಮಾಡೋಣ ಅಂತ ಅವ್ರ ಐಡಿಯಾ ಇತ್ತು. ಬಟ್ ಅದು ಪರ್ಸ್ನಲ್ ಕಂಪ್ಯೂಟರ್ ಥರ ಆಗಿರಲಿಲ್ಲ. ಅದೊಂದು ಮದರ್ ಬೋರ್ಡ್ನ ಅವರು ಆ್ಯಪಲ್ 1 ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದು. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು $666.66 ಆ್ಯಂಡ್ ಇದನ್ನ ಡೆವಲಪ್ಮೆಂಟ್ ಮಾಡಿದ್ದು ಅವ್ರ ಕೈಯಿಂದ ಸ್ಟೀವ್ ವೊಜ್ನಿಯಾಕ್ ಯಾರಿದ್ದಾರೆ ಅವರು ಇದನ್ನ ಮಾಡಿರೋದು. ಅಲ್ಲಿಂದ ಶುರುವಾಗಿದ್ದು. ಅದಾದಮೇಲೆ ಆ್ಯಪಲ್ 2 ಬರುತ್ತೆ. ಅಲ್ಲಿಂದ ಗೇಮ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಫುಲ್ಲು ಟೆಕ್ ಇಂಡಸ್ಟ್ರಿಲೇ ಇವ್ರದ್ದೇ ಹಾವಳಿ ಶುರು ಆಯಿತು. ಕ್ರಿಯೇಟಿವ್ ಆಗಿ ಈ ಕಂಪ್ಯೂಟರ್ ಏನು ತಗೊಬಂದರು, ಅದು ಕ್ರಿಯೇಟಿವ್ ಆಗಿ ಎಲ್ಲ ಫುಲ್ಲು, ಅಂದರೆ ಅಷ್ಟು ಇಂಡಿಯಾದಲ್ಲಿ ಅಷ್ಟು ಬರಲಿಲ್ಲ. ಬಟ್ ಔಟ್ಸೈಡಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡ್ತು ಅಂತಲೇ ಹೇಳ್ಬೋದು ಆ್ಯಪಲ್ 2. ಆ್ಯಂಡ್ ವಿಷನ್ ಮಾತ್ರ ಇದು ಬ್ರೈಟ್ ಆಗಿತ್ತು. ಅವ್ರ ಉದ್ದೇಶ ಏನಾಗಿತ್ತು, ಪ್ರತಿ ಮನೆಯಲ್ಲೂ ಒಂದು ಪರ್ಸನಲ್ ಕಂಪ್ಯೂಟ್ರು ಇಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದೇ ಥರನೇ ಆ್ಯಪಲ್ 2 ಬಂದ್ಬಿಟ್ಟು ಅಲ್ಲಿಂದ ಶುರುವಾಗಿದ್ದು ಇವರ ಹೊಸ ಅಧ್ಯಾಯ. ಆ್ಯಂಡ್ ಆ ಟೈಮಲ್ಲಿ ಏನು ಆ್ಯಪಲ್ 2 ರಿಲೀಸ್ ಆಯಿತು, ಅದಾದಮೇಲೆ ಅವರು ಸಿಕ್ಕಾಪಟ್ಟೆ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿದ್ರು. ಆಮೇಲೆ ಸ್ಟೀವ್ ಜಾಬ್ಸ್ನ ಅವ್ರ ಕಂಪ್ನಿಯಿಂದನೇ ಈಚೆ ಕಡೆ ಹಾಕಿದ್ರು. ಆ್ಯಂಡ್ ಅವ್ರು ಹೋಗೋದಾದ್ಮೇಲೆ ಆ್ಯಪಲ್ಲು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತು ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಕಂಬ್ಯಾಕ್ ಮಾಡಿದ್ರು ಸ್ಟೀವ್ ಜಾಬ್ಸ್ ಅವರು. ಆ್ಯಂಡ್ 1997 ಸಿಕ್ಕಾಪಟ್ಟೆ ಕಂಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವಾಗ ಆ್ಯಪಲ್ ಲೋಗೋಗೆ ಕೆಳಗಡೆ ಸಬ್ಟೈಟಲ್ ಬಂದ್ಬಿಟ್ಟು ಥಿಂಕ್ ಡಿಫ್ರೆಂಟ್ ಅಂತ ಟೈಟಲ್ ಕೊಟ್ಟರು. ಅವಾಗ ಆ್ಯಪಲ್ನ ಇನ್ನೊಂದು ಅಧ್ಯಾಯ ಶುರು ಆಯಿತು. ಇನ್ನು ಇಡೀ ಪ್ರಪಂಚಕ್ಕೆ ಶುರುವಾಗಿದ್ದು ಆ್ಯಪಲ್ ಅಂದರೆ ಏನು ಅಂತ ಯಾವಾಗಂದರೆ 2001. ಅದು ಹೆಂಗೆ ಅಂದರೆ ಐಪೋಡ್ ಬರುತ್ತೆ. ಐಪೋಡ್ ಅಂತೂ ಇಷ್ಟು ಹೆಸರು ಮಾಡ್ತು ಅಂತ ಹೇಳಿದ್ರೆ ಈಗಲೂ ಕೆಲವ್ರು ನೆನೆಸ್ಕೋತಾರೆ, ಈ ಮೊಬೈಲ್ ಗಿಬೈಲೆಲ್ಲ ಬಿಟ್ಬಿಟ್ಟು ಐಪೋಡ್ ತೊಗೊಂಬಿಟ್ಟು ಮ್ಯೂಸಿಕ್ ಕೇಳ್ಕೊಂಡು ನಿಮ್ಮದೇಗಿರೋಣ ಅಂತ. ಸೊ ಅಷ್ಟು ಆ ರೇಂಜಿಗೆ ಹೆಸರು ಮಾಡ್ತು ಅಂತಲೇ ಹೇಳ್ಬೋದು ಈ ಐಪೋಡು. ಆ್ಯಂಡ್ ಆ ಐಪೋಡಲ್ಲಿ ಎಂಥ ಒಳ್ಳೆ ಫೀಚರ್ ಇತ್ತು ಅಂತ ಹೇಳಿದ್ರೆ 1,000 ಸಾಂಗ್ಸು ಆರಾಮಾಗಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಬೋದಾಗಿತ್ತು. ಇಲ್ಲಿ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೇಳ್ಬೋದಾಗಿತ್ತು. ಆ್ಯಂಡ್ ಯಾರ್ಯಾರಿಗೆ ಈ ಆ್ಯಪಲ್ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ವೋ, ಅಂದರೆ ಗೊತ್ತಾಗ್ತಾ ಇರಲಿಲ್ವೋ, ಶುರುವಾಗಿದ್ದು ಐಪೋಡಿಂದ. ಆ ಪ್ರಾಡಕ್ಟ್ನ ಯೂಸ್ ಆದಮೇಲೆ
ಓಹೋ ಇದರಲ್ಲಿ ಏನೋ ಇದೆ ಅಂತ ಅವರು ಒಂದು ಥಾಟ್ ಬಂತು, ಒಂದು ಐಡಿಯಾ ಬಂತು. ಆ್ಯಪಲ್ ಅಂದರೆ ಏನು, ಆ್ಯಪಲ್ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರಿಗೂ ಒಂದು ಥಾಟ್ ಬಂತು. ಆ್ಯಂಡ್ ಅದು ಆಗ್ಲೂ ಕೂಡ 2001 ಐಪೋಡು ಅಷ್ಟೊಂದು ಇಂಡಿಯಾದಲ್ಲಿ ಪಾಪ್ಯುಲಾರಿಟಿ ಬಂದಿರಲಿಲ್ಲ, ಎಸ್ಪೆಷಲಿ US ಅಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತು ಅಂತಲೇ ಹೇಳ್ಬೋದು. ಅವಾಗ ಆ್ಯಪಲ್ ಬಂದುಬಿಟ್ಟು ಜನಗಳನ್ನ ಗ್ರ್ಯಾಬ್ ಮಾಡ್ಕೊತು, ಒಂದು ಅಟೆನ್ಷನ್ ತೊಗೊತು, ನಮ್ಮ ಪ್ರಾಡಕ್ಟ್ ಹಿಂಗೆ ಬರುತ್ತೆ, ಫ್ಯೂಚರಲ್ಲಿ ನಿಮಗೆ ಒಳ್ಳೆ ಪ್ರಾಡಕ್ಟ್ ಡೆಲಿವರ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಡ್ತು. ಅಲ್ಲಿ ಅದಾದಮೇಲೆ ಐಪೋಡ್ ಮಿನಿ ಬಂತು, ಮತ್ತು ಸ್ಲಿಮ್ ಡಿಸೈನ್ ತೊಗೊಬಂದು, ಡಿಫ್ರೆಂಟ್ ಡಿಸೈನ್ ತೊಗೊಬಂದರು, ಸ್ಮಾರ್ಟ್ ಆಗಿರೋದು ಮತ್ತು ಪೋರ್ಟೇಬಲ್ ಆಗಿರುವಂತಹ ಸಣ್ಣ ಡಿಸೈನ್ ಎಲ್ಲ ತೊಗೊಬಂದರು. ತುಂಬ ಒಳ್ಳೆ ಹೆಸರು ಮಾಡ್ತು ಆ್ಯಪಲ್ಲು. ಆಮೇಲೆ 2008 ಗೇಮ್ ಚೇಂಜಿಂಗ್ ಇನ್ನೊಂದೇನು ಅಂದರೆ ಫೋನ್ ಇಂಡಸ್ಟ್ರಿಗೆ ಬಂತು. ಅದಕ್ಕಿಂತ ಹಿಂದೆ ಐಪೋಡು ಎಲ್ಲನೂ ಚೆನ್ನಾಗಿ ಕೆಲಸ ಮಾಡ್ತು, ಮ್ಯಾಕು ಚೆನ್ನಾಗಿ ಕೆಲಸ ಬರ್ತಾಯಿತ್ತು. 2008 ಐಫೋನ್ ಅಂದರೆ ಫೋನ್ ಇಂಡಸ್ಟ್ರಿಗೆ ಬಂತು. ಅವಾಗ ಇನ್ನೂ ಒಂದು ಲೆವೆಲ್ಲು ಆ್ಯಪಲ್ ಎಲ್ಲೋ ಹೊಂಟೋಯ್ತು. ಡಿಫ್ರೆಂಟ್ ಇಂಟರ್ಫೇಸ್ನ ನಾವು ನೋಡೋಕ್ಕೆ ಸಿಕ್ತು, ಮತ್ತು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಫ್ಯೂಚರ್ನ ನಾವು ಐಫೋನ್ 8 ನಾವು ನೋಡೋಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಐಪೋಡ್ ಫ್ಯೂಚರು ಆ್ಯಪಲ್ ಫೋನಲ್ಲಿ ನಮಗೆ ಡೈರೆಕ್ಟಾಗಿ ಸಿಕ್ತು ಅಂತಲೇ ಹೇಳ್ಬೋದು. ನಾವು ಸಪ್ರೇಟಾಗಿ ಐಪೋಡ್ ತೊಗೊಳ್ಳೋ ಅವಶ್ಯಕತೆನೇ ಬರಲಿಲ್ಲ. ಆ್ಯಂಡ್ 2008 ಜೂನಲ್ಲಿ ಆ್ಯಪಲ್ ರಿಲೀಸ್ ಮಾಡಿದ್ರು, ಒಂದು ಒಳ್ಳೆ ಟಚ್ ಸ್ಕ್ರೀನ್ ಡಿವೈಸ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲೂ ಮಲ್ಟಿ ಟಚ್ ಫ್ಯೂಚರ್ ಕೂಡ ನಮಗೆ ಸಿಕ್ತು ಈ ಐಫೋನಲ್ಲಿ, ಮತ್ತು ಒಳ್ಳೊಳ್ಳೆ ಕ್ಯಾಮ್ರಾ, ತುಂಬ ಆ ಟೈಮಲ್ಲೇ ಒಳ್ಳೆ ಕ್ಯಾಮ್ರಾ ಸಿಕ್ತು ನಮಗೆ ಐಫೋನಲ್ಲಿ. ಈಗಲೂ ನೀವು ನೋಡಿರ್ಬೋದು, ಐಫೋನಲ್ಲಿ ಏನು ಇಷ್ಟ ಅಂದರೆ ಒಂದು ಹೇಳ್ತಾರೆ ಸೆಕ್ಯೂರಿಟಿ ಲೆವೆಲ್ ಚೆನ್ನಾಗಿದೆ ಅಂತಾರೆ, ಇನ್ನೊಂದು ಕ್ಯಾಮ್ರಾ ಚೆನ್ನಾಗಿದೆ ಅಂತಾರೆ. ಕ್ಯಾಮ್ರಾದಲ್ಲಿ ಮಾತ್ರ ಐಫೋನು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಮಗೆ ತುಂಬ ಫ್ಯೂಚರ್ಗಳಿರುವಂತಹ ಮೊಬೈಲ್ಗಳಾಗಿರ್ಬೋದು, ಆ್ಯಂಡ್ ವಾಚ್ ಆಗಿರ್ಬೋದು, ಏರ್ಪೋಡ್ಸ್ ಆಗಿರ್ಬೋದು, ಐಪ್ಯಾಡ್ಸ್ ಆಗಿರ್ಬೋದು, ಮ್ಯಾಕ್ಬುಕ್ ಆಗಿರ್ಬೋದು, ಆ್ಯಂಡ್ ವಿಷನ್ ಪ್ರೋ ಆಗಿರ್ಬೋದು, ಮತ್ತು ಏರ್ ಟ್ಯಾಗ್ ಆಗಿರ್ಬೋದು, ತುಂಬ ಡಿಫ್ರೆಂಟ್ ಡಿವೈಸ್ಗಳು ನಮಗೆ ಆ್ಯಪಲ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಇವಾಗ ವಿಷನ್ ಪ್ರೋ ಏನು ನೀವು ನೋಡ್ತಾ ಇದ್ದರೆ ಅಷ್ಟೊಂದು ಏನು ಅದು ಕ್ಲಿಕ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಬಾಕಿ ಎಲ್ಲ ಓಕೆ ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನಾನು ಏನು ಹೇಳಿದೆ ಡಿವೈಸ್ಗಳು, ಇದಕ್ಕೆಲ್ಲ ಒಂದಕ್ಕೊಂದು ಇಕೋಸಿಸ್ಟಮ್ ಸಿಕ್ಕಾಬಟ್ಟೆ ಸ್ಟ್ರಾಂಗಾಗಿ ಡೆವಲಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಮ್ಯಾಕ್ಬುಕ್ ಯೂಸ್ ಮಾಡಿದ್ರೆ ಫೋನ್ ಬರೋದು ಮ್ಯಾಕ್ಬುಕ್ಕಲ್ಲಿ ಕಾಣುತ್ತೆ, ವಾಚ್ ಮ್ಯಾಕ್ಬುಕ್ಕು ಕನೆಕ್ಟ್ ಆಗುತ್ತೆ, ಐಪೋಡ್ಗೂ ಕನೆಕ್ಟ್ ಆಗುತ್ತೆ. ಎಲ್ಲ ಇಕೋಸಿಸ್ಟಮ್ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಒಂದಕ್ಕೊಂದು ಸಪ್ರೇಟ್ ಆಗದೇ ಇರೋ ಥರ ಒಂದಕ್ಕೊಂದು ಅಟ್ಯಾಚ್ ಆಗಿರುವಂತಹ ಇಕೋಸಿಸ್ಟಮ್ ಆ್ಯಪಲ್ನವ್ರು ಬೆಳೆದಿದ್ದಾರೆ. ಅದೊಂದಕ್ಕೆ ಮಾತ್ರ ಆ್ಯಪಲ್ ಅವರು ಮಾತ್ರ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಫ್ಯೂಚರ್ಗಳು, ಒಳ್ಳೆ ಈಸಿ ವೇನಲ್ಲಿ ಒಂದಕ್ಕೊಂದು ಸಿಸ್ಟಮ್ ಕನೆಕ್ಟ್ ಆಗಿರುವಂಥದ್ದು. ಆ್ಯಂಡ್ 2020 ಮ್ಯಾಕ್ಬುಕ್ಕು ಸಿಕ್ಕಾಪಟ್ಟೆ ಹೆಸರು ಮಾಡ್ತು ಅಂತಲೇ ಹೇಳ್ಬೋದು. 2026 ಮ್ಯಾಕ್ಬುಕ್ ನೀವು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಕಮ್ಮಿ ದುಡ್ಡಲ್ಲಿ ಒಂದು 60-70 ಸಾವಿರದಲ್ಲಿ ನಮಗೆ ಅದು ಸಿಗುವಂಥದ್ದು. ಅವರು ಇವಾಗ ಹಿಡಿದಿಟ್ಕೊಂಡಿರೋ ಮಾರ್ಕೆಟ್ನ ಇನ್ನೂ ಎಕ್ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಈ ಥರ ನಿಯೋ ಲ್ಯಾಪ್ಟಾಪು ಅಂದರೆ ಪ್ರೈಸ್ ಎಲ್ಲ ಕಮ್ಮಿ ಮಾಡಿಕೊಂಡು ಕೆಲವೊಂದು ಡಿವೈಸು ಹೆಂಗೆ ಪ್ರೊಡಕ್ಟಿವಿಟಿ ಯಾವ ರೀತಿ ನಿಮಗೆ ಅವಶ್ಯಕತೆ ಇದೆಯೋ ಆ ರೀತಿಯಾಗಿ ಅವ್ರಿಗೆ ಡಿಸೈನ್ ಮಾಡಿಕೊಂಡು ರಿಲೀಸ್ ಮಾಡೋಣ ಅಂತ ಹೊರಟಿದ್ದಾರೆ. ಸೆಂಟ್ರಲ್ಲು ಎಲ್ಲ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಒಂದೇ ಒಂದು ಫೇಲ್ಯೂರ್ ಆಗಿದೆ ಅಂದರೆ ವಿಷನ್ ಪ್ರೋ ಅಷ್ಟೊಂದೇನು ಕ್ಲಿಕ್ ಆಗಲಿಲ್ಲ. ಅದೊಂದು ಬಿಟ್ಟರೆ ಇನ್ನೆಲ್ಲ ಪ್ರಾಡಕ್ಟ್ಸು ಆ್ಯಪಲ್ ಅವ್ರದ್ದು ಸಿಕ್ಕಾಪಟ್ಟೆ ಕ್ಲಿಕ್ ಆಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಬಂದ್ಬಿಟ್ಟು ಆ್ಯಪಲ್ ಒಂದು ದೊಡ್ಡ ದೈತ್ಯ ಜೈಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಟೆಕ್ ಇಂಡಸ್ಟ್ರಿನಲ್ಲಿ ಆ್ಯಪಲ್ ಏನೋ ಹೊಸ್ದಾಗಿ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ಹೊಸ ಇನೋವೇಷನ್ನು ರೆವಲ್ಯೂರಿ ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೆಷಲಿ ಚೈನೀಸ್ ಬ್ರ್ಯಾಂಡವರು ಫುಲ್ಲು ಆ್ಯಪಲ್ನೇ ಕಾಪಿ ಮಾಡ್ಕೊಂಡು ಅವರು ಸ್ಮಾರ್ಟ್ಫೋನ್ನೇ ಆಗಿರ್ಬೋದು, ಲ್ಯಾಪ್ಟಾಪ್ಸ್ನೇ ಆಗಿರ್ಬೋದು, ಕೆಲವೊಂದು ಅದರ್ ಡಿವೈಸಸ್ನೇ ಆಗಿರ್ಬೋದು, ಅವರು ಕಾಪಿ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಪಲ್ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಹೊಸ್ದಾಗಿ ತರ್ತಾರೆ ಅಂತ ಹೇಳಿದ್ರೆ ಅದನ್ನು ಎಲ್ಲರೂ ಕಾಪಿ ಮಾಡೋದು. ಡಿಸೈನೇ ಆಗಿರ್ಬೋದು, ಅದರ ಸಾಫ್ಟ್ವೇರ್ಸೇ ಆಗಿರ್ಬೋದು, ಅದರ ಫ್ಯೂಚರ್ಸೇ ಆಗಿರ್ಬೋದು, ಅದಕ್ಕಿಂತ ಅದನ್ನು ಕಾಪಿ ಮಾಡಿಕೊಂಡು ಅದನ್ನೇ ಸ್ವಲ್ಪ ಫಿಲ್ಟ್ರ್ ಮಾಡಿಕೊಂಡು ಬೇರೆ ಥರ ಬೇರೆ ಬ್ರ್ಯಾಂಡ್ಸ್ಗಳು, ಎಸ್ಪೆಷಲಿ ಚೈನೀಸ್ ಬ್ರ್ಯಾಂಡು. ಆ್ಯಂಡ್ ಈ ವರ್ಷ ಜೂನಲ್ಲಿ ಮೇ ಬಿ iPhone 4 ಕೂಡ ಬರುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ AI ಇವಾಗ ಅಷ್ಟು AI ಆ್ಯಪಲ್ನಲ್ಲಿ ಅಷ್ಟು ಚೆನ್ನಾಗಿ ಅಡ್ವಾನ್ಸ್ ಆಗಿ ಇಲ್ಲ. ನೀವೇ ನೋಡಿರ್ತೀರ ಕೆಲವೊಂದು ವೀಡಿಯೋಸಲ್ಲಿ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ಸೊ ಇವಾಗ ಅದನ್ನು ಇಟ್ಕೊಂಡು ಕೊಲ್ಯಾಬ್ ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆ, ಗೂಗಲ್ ಜೊತೆ. ಸೊ ಇನ್ನೂ ಅಡ್ವಾನ್ಸ್ ಆಗಿ ಇನ್ನೂ ಏನೋ ಕೊಡೋಣ ಅಂತ ಆ್ಯಪಲ್ಲು ಮುಂದಿನ ದಿನ ಹೊರಟಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮುಂಬರುವ ದಿನಗಳೇ ಆ್ಯಪಲ್ ಗ್ಲಾಸ್ ಕೂಡ ಬರುವಂಥದ್ದು. ಆ್ಯಂಡ್ ಮ್ಯೂಸಿಕ್ ಲವರ್ಸ್ಗೆ ಏರ್ಪೋಡ್ಸ್ ಕೊಟ್ಟಿದ್ದಾರೆ, ಮತ್ತು ಫಿಟ್ನೆಸ್ಸು ಮತ್ತು ಹೆಲ್ತ್ಗೋಸ್ಕರ ವಾಚ್ ಕೊಟ್ಟಿದ್ದಾರೆ. ಇದೆಲ್ಲ ಯಾವ್ಯಾವ ಥರ ನೋಡಿಕೊಂಡು ಜನಕ್ಕೆ ಏನು ಬೇಕು ಅದನ್ನೆಲ್ಲ ಕೊಡ್ತಾ ಬರ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಪ್ರೈಸ್ ಕೂಡ ಜಾಸ್ತಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ಸ್ಗೆ. ಬಟ್ ಒಂದು ಅರ್ಥದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಇಟ್ಟಿರೋ ಪ್ರೈಸು
ಆ ಪ್ರಾಡಕ್ಟ್ಗೆ ವರ್ತು ಅಂತಲೇ ಹೇಳ್ಬೋದು. 50 ವರ್ಷದಿಂದ ಕಸ್ಟಮರ್ನ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬಂದು ಆ್ಯಪಲ್ ಜೊತೆಗೆ ಐಫೋನ್ 6s ಅಲ್ಲಿಂದ ಶುರುವಾಗಿದ್ದು. 60,000 ಏನೋ ಕೊಟ್ಟು ತೊಗೊಂಡಿದ್ದೆ, 64 GB ವೇರಿಯಂಟು. ಆವಾಗಲೇ ಇಂಪ್ರೆಸ್ ಆಯಿತು. ಅದಕ್ಕಿಂತ ಮುಂಚೆನೂ ನಾನು ನೋಡಿದ್ದೆ, ಫ್ರೆಂಡ್ಸ್ದು ಇವ್ರದ್ದು ಯೂಸ್ ಮಾಡಿದ್ದೆ. ಬಟ್ ನಾನು ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಅದು ಬಂದು 2016-15 ತೊಗೊಂಡಿದ್ದು ಅಂತ ಅನಿಸುತ್ತೆ, ಸರಿಯಾಗಿ ನೆನಪಿಲ್ಲ. 6s ನಾನು ತೊಗೊಂಡಿರುವಂಥದ್ದು. ಮೊಬೈಲ್ ಮಾತ್ರ ಒಳ್ಳೆ ಸಾಕಾಗಿತ್ತು. ಅದ್ರ ಜೊತೆಗೆ ಚಾರ್ಜರು ಕೊಡ್ತಿದ್ರು, ಮತ್ತು ವೈರ್ಡ್ ಇಯರ್ಫೋನ್ ಕೂಡ ಕೊಡ್ತಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ಸುಮಾರು ಡಿವೈಸ್ಗಳನ್ನ ಯೂಸ್ ಮಾಡಿದೆ. ಮ್ಯಾಕ್ಬುಕ್ಕು ಯೂಸ್ ಮಾಡಿದೆ, ಐಪ್ಯಾಡನ್ನು ಯೂಸ್ ಮಾಡಿದೆ, ಮತ್ತು ವಾಚನ್ನು ಯೂಸ್ ಮಾಡಿದ್ದೀನಿ, ಆ್ಯಪಲ್ ವಾಚನ್ನು. ಏರ್ಪೋಡ್ಸು ಯೂಸ್ ಮಾಡಿದೆ. ಏರ್ಪೋಡು ಬಂದು ಏನೋ ಬೀಳಿಸಿ ನಾನೇ ಹಾಳು ಮಾಡಿಬಿಟ್ಟೆ ಬಿಡಿ, ಅದ್ರದ್ದು ಏನಿದಿಲ್ಲ. ಮೇಲಿಂದ ಎತ್ತಾಕಿ ಬಿದ್ದಿದ್ದಕ್ಕೆ ಅದು ಸೌಂಡು ಏನೋ ಹಾಳಾಗೋಯಿತು. ಬಟ್ ಆ್ಯಪಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ, ತುಂಬ ಬೇರೆ ಬೇರೆ ಥರ ಡಿವೈಸ್ನ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಿಷ್ಟೂ ಆ್ಯಪಲ್ ಪ್ರಾಡಕ್ಟ್ನ ಬಗ್ಗೆ ಒಂದು ವಿಡಿಯೋ ಆಗಿತ್ತು. ಅವರು 50 ವರ್ಷದಲ್ಲಿ ಏನೇನು ಮಾಡ್ಕೊಬಂದರು, ಯಾವ್ಯಾವ ಥರ ಹೊಸ ಡಿವೈಸ್ಗಳನ್ನ ತೊಗೊಬಂದರು, ಇದೆಲ್ಲನೂ ಕವರ್ ಮಾಡಿದ್ದೀನಿ ಅಂತ ಹೇಳ್ತಾ, ಯಾವುದನ್ನು ಬಿಟ್ಟಿರೋ ದಯವಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.